ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಬಹು ದೃಢವಾದ ಪ್ರವಾದನಾ ವಾಕ್ಯವು ನಮಗಿದೆ. ಈ ದಿನದ ದೇವರ ವಾಕ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು, ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. 2 ಪೇತ್ರನು 1 ಅಧ್ಯಾಯ 16 ವಚನ. ಮಾನವ ಜನಾಂಗದ ಮೇಲೆ ದೇವರಿಗಿರುವ ಉದ್ದೇಶಗಳ ಬಗ್ಗೆ ಮಾತನಾಡಲು ಅಪೊಸ್ತಲನು ಹೆಚ್ಚು ಶಿಕ್ಷಿತನಾಗಿದ್ದನು, ಅರ್ಹನಾಗಿದ್ದನು. ಯಾಕೆಂದರೆ ಕ್ರಿಸ್ತನ ಈ ಲೋಕದ ಸೇವೆಯ ಸಮಯದಲ್ಲಿ ಅವನು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವುಗಳಲ್ಲಿ ಹೆಚ್ಚಿನದನ್ನು ನೋಡಿದ್ದನು ಮತ್ತು ಕೇಳಿದ್ದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು, ಆತನ ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬ ಧ್ವನಿಯು ಘನವಾದ ಪ್ರಭಾವದಿಂದ ಆತನಿಗೆ ಉಂಟಾದದ್ದರಲ್ಲಿ ಆತನು ತಂದೆಯಾದ ದೇವರಿಂದ ಗೌರವವನ್ನು, ಮಹಿಮೆಯನ್ನು ಹೊಂದಿದನಲ್ಲವೇ? ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ಧ್ವನಿಯನ್ನು ನಾವೇ ಕೇಳಿದೆವು ಎಂದು ನಂಬಿಕೆಯುಳ್ಳವರಿಗೆ ಅವನು ಜ್ಞಾಪಕಪಡಿಸಿದನು. ನಂಬಿಗಸ್ತರ ನಿರೀಕ್ಷೆಯ ಖಚಿತತೆಯ ಈ ಸಾಕ್ಷಿಯು ಮನವರಿಕೆಯಾಗುವಂತೆ ಇದ್ದರೂ ಪ್ರವಾದನಾ ವಾಕ್ಯದ ಸಾಕ್ಷಿಯಲ್ಲಿ ಇನ್ನೂ ಹೆಚ್ಚು ಮನವರಿಕೆಯಾಗುವ ಇನ್ನೊಂದು ವಿಷಯವಿತ್ತು. ಅದರ ಮೂಲಕ ತಾನೇ ಎಲ್ಲರ ನಂಬಿಕೆಯು ದೃಢವಾಗಬೇಕು ಮತ್ತು ಅದೇ ಸುರಕ್ಷಿತವಾದ ಆಧಾರವಾಗಿರಬೇಕು. ನಮಗೂ ಬಹು ದೃಢವಾದ ಪ್ರವಾದನೆಯ ವಾಕ್ಯವು ಇರುತ್ತವೆ. ಆ ದಿನವು ಬೆಳಗುವವರೆಗೆ ಉದಯ ನಕ್ಷತ್ರವು ನಿಮ್ಮ ಹೃದಯಗಳಲ್ಲಿ ಮೂಡುವ ತನಕ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ನೀವು ಲಕ್ಷ್ಯ ಕೊಡುವುದು ಒಳ್ಳೆಯದು. ಬರಹದ ಯಾವ ಪ್ರವಾದನೆಯೂ ಕೇವಲ ಸ್ವಂತವಾಗಿ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮೊದಲು ತಿಳಿದುಕೊಳ್ಳಿರಿ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಯಾವ ಪ್ರವಾದನೆಯೂ ಮನುಷ್ಯನ ಚಿತ್ತದಿಂದ ಬರಲಿಲ್ಲ. ಪರಿಶುದ್ಧರಾದ ದೇವಜನರು ಪವಿತ್ರಾತ್ಮ ಪ್ರೇರಿತರಾಗಿ ಮಾತನಾಡಿದರು ಎಂದು ಪೇತ್ರನು ಪ್ರಕಟಪಡಿಸಿದ್ದಾನೆ. ದೃಢವಾದ ಪ್ರವಾದನಾ ವಾಕ್ಯವನ್ನು ಅಪಾಯ ಸಮಯದಲ್ಲಿನ ಸುರಕ್ಷಿತವಾದ ಮಾರ್ಗದರ್ಶಿ ಎಂದು ಉನ್ನತೀಕರಿಸುವಾಗ ಸುಳ್ಳು ಪ್ರವಾದನೆಗಳ ವಿರುದ್ಧ ಬಹಳ ಗಂಭೀರವಾದ ಎಚ್ಚರಿಕೆಯನ್ನು ಅಪೊಸ್ತಲನು ನೀಡಿದ್ದಾನೆ. ಈ ಸುಳ್ಳು ಪ್ರವಾದನೆಗಳನ್ನು ಸುಳ್ಳು ಬೋಧಕರು ಉನ್ನತೀಕರಿಸುತ್ತಾರೆ. ಅವರು ಪಾಷಾಂಡ ಬೋಧನೆಗಳನ್ನು ರಹಸ್ಯವಾಗಿ ಒಳತರುವವರು, ತಮ್ಮನ್ನು ಕೊಂಡುಕೊಂಡ ಕರ್ತನನ್ನೂ ಕೂಡ ತಾವು ಅಲ್ಲಗಳೆಯುವವರು ಆಗಿದ್ದಾರೆ ಎಂದು ವಾಕ್ಯವು ಹೇಳುತ್ತದೆ. ಸಭೆಯಲ್ಲಿ ಏಳುವ ಇಂತಹ ಸುಳ್ಳು ಬೋಧಕರನ್ನು ನಂಬಿಕೆಯಲ್ಲಿರುವ ಸಭೆಯ ಅನೇಕ ಸಹೋದರರು ಇವರು ನಿಜವಾದ ಪ್ರವಾದಿಗಳು ಎಂದು ಭಾವಿಸುತ್ತಾರೆ. ಇಂತಹ ಸುಳ್ಳು ಬೋಧಕರನ್ನು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮೇಘಗಳು ಆಗಿದ್ದಾರೆ ಎಂದು ಅಪೊಸ್ತಲನು ಇವರ ಬಗ್ಗೆ ಹೋಲಿಸಿದ್ದಾನೆ. ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ ಎಂದು ಪೇತ್ರನು ವಾಕ್ಯದಲ್ಲಿ ಹೇಳುತ್ತಾನೆ. ಆದಾಗ್ಯೂ ಎಲ್ಲರೂ ಶತ್ರುವಿನ ಕುತಂತ್ರಗಳಿಗೆ ಸಿಕ್ಕಿಹಾಕಿಕೊಳ್ಳುವುದಿಲ್ಲ. ಲೋಕದಲ್ಲಿರುವ ಎಲ್ಲದರ ಅಂತ್ಯವು ಸಮೀಪಿಸುತ್ತಿದ್ದಂತೆ ಅಂತ್ಯಕಾಲದ ಸೂಚನೆಗಳನ್ನು ಗ್ರಹಿಸಿಕೊಳ್ಳುವಂತಹ ನಂಬಿಗಸ್ತರು ಇರುತ್ತಾರೆ. ನಂಬಿಕೆಯುಳ್ಳವರೆಂದು ಹೇಳಿಕೊಳ್ಳುವ ಹೆಚ್ಚಿನ ಸಂಖ್ಯೆಯ
ಜನರು ತಮ್ಮ ಕಾರ್ಯಗಳಲ್ಲಿ ತಮ್ಮ ನಂಬಿಕೆಯನ್ನು ನಿರಾಕರಿಸುತ್ತಾರೆ, ಆದರೆ ಅಂತ್ಯದವರೆಗೂ ತಾಳಿಕೊಳ್ಳುವ ಉಳಿದ ಗುಂಪು ಇರುತ್ತದೆ. ಆದ ಕಾರಣ ಪ್ರಿಯರೇ, ನೀವು ಇಂಥವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಸಮಾಧಾನದಲ್ಲಿದ್ದು ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಆತನಿಗೆ ಕಾಣಿಸಿಕೊಳ್ಳುವಂತೆ ಜಾಗ್ರತೆಯುಳ್ಳವರಾಗಿರ್ರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.